ಹಾಯ್, ಗುಡ್ ಈವ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಸಿಂಚನಾ ಗೌಡ ಯೂಟ್ಯೂಬ್ ಚಾನಲ್. ಸೊ ಲಾಗ್ ಮಾಡಿ ತುಂಬ ದಿನ ಆಗೋಯಿತು. ತುಂಬ ದಿನ ಅಂದರೆ ಆಲ್ಮೋಸ್ಟ್ ಒಂದು 3 ವೀಕ್ಸ್ ಮೇಲೆ ಆಯಿತು. ಯಾಕೆ ಅಂತಲೂ ಕಾರಣ ಹೇಳ್ತೀನಿ. ನನಗೆ ಏನು ಹೇಳ್ತಾರೆ, ಡೆಂಗ್ಯೂ ಫೀವರ್ ಬಂದಿತ್ತು, ಡೆಂಗ್ಯೂ ಪಾಸಿಟಿವ್ ಬಂದಿತ್ತು. ಸೊ ಅದರಿಂದ ಟ್ರೀಟ್ಮೆಂಟು ಮತ್ತು ಏನಕ್ಕೂ ಅದು ಡೆಂಗ್ಯೂ ಫೀವರ್ ಏನೋ ಕಮ್ಮಿ ಆಯಿತು. ಬಟ್ ಏನಂದರೆ ಇದು ಕಮ್ಮಿ ಆಗಲಿಲ್ಲ, ಸುಸ್ತನ್ನೋದೆಲ್ಲ ಕಮ್ಮಿ ಆಗಲಿಲ್ಲ. ಸೊ ಅದಕ್ಕೆ ರೆಸ್ಟ್ ತೊಗೊಂಡು ಇವಾಗ ಮತ್ತೆ ವೆಲ್ಕಮ್ ಬ್ಯಾಕ್ ಮಾಡಿದ್ದೀನಿ. ಸೊ ಇನ್ನು ಮುಂದೆ ನಾನು ವ್ಲಾಗ್ಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಹಾಗೆ ಏನಪ್ಪ ಅಂದರೆ ಇವತ್ತು ವಿಶೇಷ ಏನಿಲ್ಲ. ಇವತ್ತು ಸಂಡೇ ಅಂದರೆ ಆಲ್ಮೋಸ್ಟ್ ಟೈಮ್ ಬಂದು 5 ಕಾಲ ಆಗೋಯ್ತು. ಬೆಳಗ್ಗೆಯಿಂದನೂ ಏನೂ ವ್ಲಾಗ್ ಮಾಡಿಲ್ಲ, ಏನೂ ಮಾಡಿಲ್ಲ. ಸುಮ್ಮನೆ ಊಟ ಮಾಡಿ ಮಲಗಿದ್ದೇ ಆಯಿತು. ಸೊ ಇವಾಗ ಹಂಗೆ ಸುಮ್ಮನೆ ಒಂದು ವ್ಲಾಗ್ ಮಾಡೋಣ, ತುಂಬ ದಿನ ಆಯ್ತಲ್ಲ ಅಂದ್ಬಿಟ್ಟು ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಗೈಸ್. ಸೊ ಏನಪ್ಪ ಅಂದರೆ ಡೆಂಗ್ಯೂ ಅನ್ನೋದು ತುಂಬ ಇವಾಗ ಕಾಮನ್ ಆಗಿಬಿಟ್ಟಿದೆ. ಸೊ ಯಾರು ನೋಡಿದ್ರೂ ಡೆಂಗ್ಯೂ ಅನ್ನೋದು ಈಗ ಆಲ್ಮೋಸ್ಟ್ ಅಂದರೆ ಇದು ಚಿಕ್ಕ ಮಕ್ಕಳಲ್ಲಿ ಜಾಸ್ತಿ ಕಾಣಿಸ್ತಾ ಇರ್ಬೋದು. ಹಂಗೆ ಚಿಕ್ಕ ಮಕ್ಕಳು ದೊಡ್ಡ ಮಕ್ಕಳು ಅಂತ ಏನಿಲ್ಲ, ತುಂಬ ಜನರಿಗೆ ಡೆಂಗ್ಯೂ ಪಾಸಿಟಿವ್ ಬರ್ತಿದೆ. ಸೊ ಆದಷ್ಟು ಇವಾಗ ಈ ಪಪಾಯ ಎಲೆ, ಪಪಾಯ ಹಣ್ಣು ಈ ಥರದ್ದೆಲ್ಲ ತಿನ್ನಬೇಕು ಅಂತ ಡಾಕ್ಟ್ರೂ ಸಜೆಸ್ಟ್ ಮಾಡ್ತಾರೆ. ಸೊ ಅದನ್ನು ನಾವು ಮುಂಚೆನೇ ತಿಂದರೆ ಜ್ವರದಿಂದ ಸ್ವಲ್ಪ ಕಂಟ್ರೋಲ್ ಆಗಿರ್ಬೋದು. ಯಾಕಂದರೆ ಈ ವೆದರ್ ಟೈಮಲ್ಲಿ ಕಂಟ್ರೋಲಾಗಿರಬೇಕು ಅಂತ ಹೇಳ್ತೀನಿ. ಸೊ ಇವತ್ತು ಏನಪ್ಪ ಲಾಗ್ ಅಂದರೆ, ನನ್ನ ಕೂದಲು ನೋಡೋಕ್ಕೆ ಶಾರ್ಟೇ ಇರ್ಬೋದು, ಬಟ್ ಏನಂದರೆ ತುಂಬ ಸಾಫ್ಟ್ ಇತ್ತು. ಇವಾಗಂತೂ ಈ ಹಾಸ್ಪಿಟಲ್ಲು, ಮೆಡಿಷನ್ನು, ಬಾಟಲ್ಸ್ ಇದೆಲ್ಲ ಆಗಿದ್ರ ಮೇಲೆ ಜಾಸ್ತಿ ನಾನು ಕೇರ್ ಮಾಡಿಲ್ಲ. ಸೊ ಇದೆಲ್ಲ ಫುಲ್ಲು ರಫ್ ಆಗಿಬಿಟ್ಟಿದೆ. ಸೊ ನಾನೇನು ಹೊರ್ಗಡೆ ಎಣ್ಣೆ ಎಲ್ಲ ಯೂಸ್ ಮಾಡೋಲ್ಲ, ಕೊಕೊನೆಟ್ ಆಯಿಲ್ ಅಷ್ಟೇ ಹಾಕೋದು. ಅದ್ರ ಜೊತೆ ನಾನು ಸ್ವಲ್ಪ ಮನೆಯಲ್ಲಿ ಮಾಡ್ಕೊಳ್ಳೋದನ್ನ ನಾನು ಇವತ್ತು ಪೂರ್ತಿ ನಿಮಗೆ ನಾನು ಏನು ಮಾಡ್ಕೋತೀನಿ ಅಂತ ನಿಮಗೆ ತೋರಿಸ್ತೀನಿ. ಅದನ್ನು ಯಾವ ರೀತಿ ಅಪ್ಲೈ ಮಾಡಬೇಕಂತನೂ ನಾನು ಏನೇನು ಹಾಕಿ ಇದನ್ನು ತಯಾರಿಸ್ಕೊಂಡು ನನ್ನ ಹೇರ್ಗೆ ಅಪ್ಲೈ ಮಾಡ್ತೀನಿ ಅಂತ ನಾನು ಇವತ್ತು ನಿಮಗೆ ಕಂಟಿನ್ಯೂ ಆಗಿ ತೋರಿಸ್ತೀನಿ. ಸೊ ಅದರಿಂದ ಏನಂದರೆ ಡ್ಯಾಂಡ್ರಫ್ ಇರಲ್ಲ, ಮತ್ತು ಪ್ಲಸ್ ಒಂದು ಕೂದಲು ತುಂಬ ಸಾಫ್ಟ್ ಆಗುತ್ತೆ, ಬೇಗ ಉದ್ರಲ್ಲ ಅನ್ನೋದಕ್ಕಿಂತ ಸಾಫ್ಟ್ ಆಗುತ್ತೆ ತುಂಬ. ಈ ಥರ ರಫಿ ಡಿಸ್ಕಿ ಆಗಿರಲ್ಲ, ಮತ್ತು ಡ್ಯಾಂಡ್ರಫ್ ಇರಲ್ಲ. ಸೊ ಅದಕ್ಕೆ ನೋಡಿ ಫ್ರೆಂಡ್ಸ್, ನಮ್ಮನೆ ಶುಂಠಿ ಗಿಡ ಅಂತಲೇ ಹೇಳ್ಬೋದು. ಶುಂಠಿ ಗಿಡ ಬಂದಿದೆ ಇಲ್ಲಿ ನೋಡಿ ಯಾವ ಗತಿಗೆ ಬಂದಿದೆ ಅಂತ. ಈ ಪಾಟಲ್ಲಿ ನಾನು ಏನಾಕಿದ್ದೆ, ಟೊಮೊಟೊ ಗಿಡ ಬೆಳೆದಿತ್ತು. ಸೊ ಅದು ಏನಾಗಿದೆ ಅಂದರೆ, ನಮ್ಮ ಬಿಲ್ಡಿಂಗಲ್ಲಿ ಒಂದು ನಾಯಿ ಮರಿ ಹಾಕಿದೆ. ಆ ಮರಿ ಹಾಕಿರೋ ನಾಯಿ ಅಲ್ಲಿಗೆ ಹೋಗೋ ಸಲುವಾಗಿ ಈ ಕಡೆಯಿಂದ ಬಂದು ಇದನ್ನು ನೈಟ್ ಟೈಮಲ್ಲಿ ಅದನ್ನು ಕೆಳಗಡೆ ಬೀಳಿಸಿ ಪಾಟು ಫುಲ್ ಹೊಡೆದೋಗಿದೆ. ಆ ಥರ ಆಗಿದೆ. ಇವಾಗ ಅದನ್ನು ಪಾರ್ಟ್ ಚೇಂಜ್ ಮಾಡಬೇಕು. ಇವತ್ತು ಮಾಡೋಣ ಅಂದ್ಕೊಂಡೆ, ಟೈಮ್ ಸಿಗಲಿಲ್ಲ. ಸೊ ಮಾಡ್ತೀನಿ ನಾಳೆ. ಮತ್ತು ಬಂಸಂದ್ರ ಫುಲ್ಲು ಮಳೆಯಲ್ಲಿ ಆವೃತವಾಗಿದೆ, ಅಂದರೆ ಅಷ್ಟೊಂದು ಮಳೆ ಬರ್ತಿಲ್ಲ, ಸ್ವಲ್ಪ ಹನಿ ಬರ್ತಾ ಇದೆ. ಸೊ ನಾನು ಮನೆಯಲ್ಲೇ ತಯಾರು ಮಾಡ್ಕೊತಿರೋ ಎಣ್ಣೆಗೆ ಬೇಕಾಗಿರೋಂಥದ್ದು ಸ್ವಲ್ಪ ಕರಿಬೇವು ಬೇಕು, ಮತ್ತು ಸ್ವಲ್ಪ ಮೆಂತ್ಯ ಎರಡೂ ಬೇಕು. ಏನಂದರೆ ಕರಿಬೇವು ಸ್ವಲ್ಪ ಒಣಗಿರೋದಾಗಬೇಕು. ಒಣಗಿರೋದನ್ನು ಮಿಕ್ಸಿಯಲ್ಲಿ ಹಾಕಿ ಪುಡಿ ಮಾಡ್ಕೊಬೋದು ಜಾರಲ್ಲಿ. ಅದು ಸ್ವಲ್ಪ ಹಸಿ ಇರೋದ್ರಿಂದ ಪೌಡ್ರ್ ಥರ ಬರೋಲ್ಲ. ಸೊ ಅದಕ್ಕೆ ನಾವು ಇವಾಗ ಸೊಲ್ಯೂಷನ್ ಏನು ಮಾಡಬೇಕು ಅಂದರೆ, ಒಣಗಿರೋದೇ ಹಾಕಬೇಕು ಅಂತೇನಿಲ್ಲ, ಹಾಗಂತ ಹಸಿದು ಹಾಕಬಾರ್ದು. ಹಸಿದನ್ನ ಸ್ವಲ್ಪ ಈ ಥರ ತವ ಇಟ್ಟು ಸ್ವಲ್ಪ ಅದನ್ನು ಹುರಿದ್ಕೊಂಡು ಸ್ವಲ್ಪ ಬೆಚ್ಚಗೆ ಮಾಡಿ, ಅದು ಗರಿ ಅನ್ನೋ ಥರ ಬಂದಮೇಲೆ ಅದನ್ನು ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡ್ಕೊಬೇಕು. ಸೊ ಬನ್ನಿ, ನಾನು ಅದನ್ನು ಮಾಡ್ಕೊಂಡು ನಿಮಗೆ ಕಂಟಿನ್ಯೂ ಮಾಡ್ತೀನಿ. ಸೊ ಗೈಸ್, ಇವಾಗ ನೀವು ನೋಡ್ತಾ ಇರ್ಬೋದು, ಇದೆಲ್ಲ ಒಂದು ಲೆವೆಲ್ಗೆ ರೆಡಿ ಆಗಿದೆ. ಏನಪ್ಪ ಅಂದರೆ ಇದನ್ನು ಲೋ ಫ್ಲೇಮಲ್ಲಿ ಇಟ್ಟು ಮಾಡ್ಕೋಬೇಕು. ಯಾಕಂದರೆ ಸೀದೋಗಿರೋ ಸ್ಮೆಲ್ ಬಂತು ಅಂದರೆ ಅದು ಸ್ಮೆಲ್ಲೇ, ಎಣ್ಣೆದು ಆಯಿಲ್ದು ಸ್ಮೆಲ್ಲೇ ಚೇಂಜ್ ಆಗಿಬಿಡುತ್ತೆ. ಅದರಿಂದಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡ್ರೆ ಸೊ ಆರಾಮಾಗಿ ಉದ್ರೆ ಆಗಿರುತ್ತೆ. ನೋಡ್ತಾ ಇರ್ಬೋದು ಇಲ್ಲಿ ನೀವು, ಗರಿ ಥರ ಆಗಿದೆ. ಸೊ ಇಷ್ಟ ಆದರೆ ಸಾಕು. ಇದನ್ನು ನಾವು ಜಾರಲ್ಲಿ ಹಾಕ್ಕೊಂಡು ಇದನ್ನು ಪೌಡ್ರ್ ಮಾಡ್ಕೋಬೇಕು. ನಾನು ಇವಾಗ ಸ್ವಲ್ಪನೇ ಮಾಡ್ಕೊತಾ ಇದ್ದೀನಿ, 1 ಟೈಮಿಗೆ ಆಗೋಷ್ಟು. ಸೊ 1 ಟೈಮಿಗೆ ಅಂದರೆ 1 ಟೈಮಿಗೆ ಇಷ್ಟೊಂದು ಹಾಕಲ್ಲ, ಒಂದು 2 ಟೈಮ್ಸ್ ಹಾಕೊಬೋದು, ಅಷ್ಟು ಮಾಡ್ಕೊತಾ ಇದ್ದೀನಿ. ಸೊ ಅದಾದಮೇಲೆ ನೋಡಿ ಗಾಯ್ಸ್, ಇನ್ನು ಪಾತ್ರೆ ಎಲ್ಲ ವಾಶ್ ಮಾಡಿಲ್ಲ, ಸಿಂಕಲ್ಲೆಲ್ಲ ಪಾತ್ರೆ ಎಲ್ಲ ಹಂಗೆ ಬಿದ್ದಿದೆ, ಕೆಲಸ ಇದೆ. ಸೊ ಬನ್ನಿ ಫ್ರೆಂಡ್ಸ್, ಇದನ್ನು ನಾನು ಪೌಡರ್ ಮಾಡಿ ನಿಮಗೆ ತೋರಿಸ್ತೀನಿ. ಸೊ ನೀವು ಇದನ್ನು ಇವಾಗ ನೋಡ್ತಾ ಇರ್ಬೋದು ಗಾಯ್ಸ್. ಏನಂದರೆ ಫುಲ್ ಪುಡಿ ಮಾಡೋದು ಬೇಡ, ಸ್ವಲ್ಪನೇ ಇರಲಿ. ಅದಕ್ಕೆ ಸ್ವಲ್ಪ ನಾವು ಮೆಂತ್ಯ ಆ್ಯಡ್ ಮಾಡ್ಕೊಳ್ಳೋಣ. ಸೊ ಇವಾಗ ಸಣ್ಣಕ್ಕೆ ಅದನ್ನು ಪೌಡ್ರ್ ಮಾಡ್ಕೊತೀನಿ. ಬನ್ನಿ ನೆಕ್ಸ್ಟ್ ತೋರಿಸ್ತೀನಿ. ಇವಾಗ ನೀವು ನೋಡ್ತಾ ಇರ್ಬೋದು, ಇದು ಪೌಡರ್ ರೀತಿ ರೆಡಿ ಆಗಿದೆ. ಸೊ ಇದಕ್ಕೆ ಇವಾಗ ನಾನು ಫುಲ್ ಪೌಡರ್ ಹಾಕೋದು ಬೇಡ, ಯಾಕಂದರೆ ಒಂದೇ ಸಲ ಅಷ್ಟೊಂದು ಯೂಸ್ ಮಾಡಲ್ಲ. ಅದು ಎಣ್ಣೆಗೆ ಮಿಕ್ಸ್ ಮಾಡಿಬಿಟ್ರೆ ಒಂಥರ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಹಂಗೆ ಪೌಡ್ರ್ ಥರ ಇದ್ದರೆ ಅದು ನಾವು ನೆಕ್ಸ್ಟ್ ಯಾವಾಗ ಬೇಕೋ ಆವಾಗ ಮಿಕ್ಸ್ ಮಾಡ್ಕೊಂಡು ಹಾಕೊಬೋದು. ನನಗೆ ಎಷ್ಟು ಬೇಕೋ ಅಷ್ಟೇ ನಾನು ಮಿಕ್ಸ್ ಮಾಡ್ತೀನಿ. ಬನ್ನಿ ತೋರಿಸ್ತೀನಿ. ಸೊ ಇವಾಗ ಅದನ್ನೆಲ್ಲ
ಎಣ್ಣೆನ ಕಾಯಿಸಿ ಸ್ವಲ್ಪ ಯಾವ್ಯಾವ ಥರ ಯೂಸ್ ಮಾಡ್ತೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ, ಬನ್ನಿ ಗಾಯ್ಸ್. ಸೊ ಇದು ಕೊಬ್ಬರಿ ಎಣ್ಣೆ. ಇದು ಅಂದರೆ ನಾವು ಅಂಗಡಿಯಿಂದ ತೊಗೊಬಂದಿರೋದಲ್ಲ, ಸೊ ಕೊಬ್ಬರಿನ ಹಾಕಿಸಿ ಮಾಡಿಸಿರೋವಂಥದ್ದು, ಊರಿಂದ ತೊಗೊಬಂದಿರೋದು. ಯಾಕಂದರೆ ನಮ್ಮ ಅಮ್ಮ ಆಗಿರ್ಬೋದು, ಅಜ್ಜಿ ಆಗಿರ್ಬೋದು, ನಾವೆಲ್ಲ ಅದನ್ನೇ ಈ ಅಂಗಡಿಯಲ್ಲಿ ಕೆಮಿಕಲ್ ಜಾಸ್ತಿ ಇರುತ್ತೆ ಅನ್ನೋ ಕಾರಣದಿಂದ ಯೂಸ್ ಮಾಡಲ್ಲ. ಮಾಮೂಲಿ ಎಲ್ಲ ಕೊಬ್ಬರಿ ಹಾಕಿಸಿ ತಂದಿರೋದು. ಇದು ಅಷ್ಟೇ, ಇದು ಹರಳೆಣ್ಣೆ. ಇದನ್ನು ಕೈ ಎಣ್ಣೆ ಅಂತಲೂ ಕರೀತಾರೆ. ಸೊ ಇದು ಅಂಗಡಿಯಲ್ಲಿ ತೊಗೊಂಡ್ರೆ ಇಷ್ಟು ತಿಕ್ಕಾಗಿ ಬರಲ್ಲ. ಇಲ್ಲಿ ನೋಡಿ ಎಷ್ಟು ಗಟ್ಟಿಯಾಗಿ ಬಂದಿದೆ. ಸೊ ಅದಕ್ಕೋಸ್ಕರ ಇದನ್ನು ಮನೇಲೇ ಹರಳನ್ನು ಆಡಿಸಿ ಮಾಡಿರೋವಂಥ ಎಣ್ಣೆ. ಇವಾಗ ಏನು ಮಾಡಬೇಕಂದ್ರೆ ನೆಕ್ಸ್ಟು ಬನ್ನಿ ಗಾಯ್ಸ್, ಕ್ಯಾಮ್ರಾ ಹ್ಯಾಂಡ್ಲ್ ಮಾಡೋದು ಸ್ವಲ್ಪ ಕಷ್ಟ ಆಗ್ತಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ ಗಾಯ್ಸ್. ಇವಾಗ ಫಸ್ಟು ನಾವು ಗ್ಯಾಸ್ ಹಚ್ಕೊಳ್ಳೋಣ. ಸೊ ಇದು ಸ್ವಲ್ಪ ಒಂದು ಚಿಕ್ಕ, ನಾನು ಸ್ವಲ್ಪನೇ ಎಣ್ಣೆ ಮಾಡ್ತಾ ಇರೋದ್ರಿಂದ ಇಷ್ಟೇ ಚಿಕ್ಕದು ಸಾಕು ಅಂತ ತೊಗೊಂಡಿದ್ದೀನಿ. ಇದು ಸ್ವಲ್ಪ ಕಾಯಬೇಕು, ಯಾಕಂದರೆ ತೊಳೆದಿಟ್ಟಿರೋದ್ರಿಂದ ನೀರು ಆಗ್ತದೆ, ಅದೇ ಥರ ಇದೆ. ಇದು ನೀಟಾಗಿ ಎಲ್ಲ ವಾಶ್ ಆಗಬೇಕು. ನೋಡಿ ಈ ಥರ ಎಲ್ಲ ಆದಮೇಲೆ ಇದಕ್ಕೆ ಸ್ವಲ್ಪ ಫಸ್ಟು ಕೊಬ್ಬರಿ ಎಣ್ಣೆ ಹಾಕ್ಕೊಳ್ಳೋಣ. ಸಾಕು ಇಷ್ಟೇ, ಯಾಕಂದರೆ ನಾನು ಒನ್ ಟೈಮಿಗೆ ಅಷ್ಟೇ ಮಾಡ್ಕೊತಾ ಇರೋದ್ರಿಂದ ಇಷ್ಟೇ ಸಾಕು. ಇದಕ್ಕೆ ಸ್ವಲ್ಪ ಹರಳೆಣ್ಣೆ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡ್ತಾ ಇರ್ಬೋದು ನೀವು, ಇಷ್ಟು ಗಟ್ಟಿ ಬರಲ್ಲ. ನಾವು ಅಂಗಡಿಯಲ್ಲಿ ತೊಗೊಂಡ್ರೆ ಇಷ್ಟು ಗಟ್ಟಿ ಬರಲ್ಲ. ಇದು ಹರಳಿಟ್ಟು ಮಾಡಿರೋದ್ರಿಂದ ತುಂಬ ಗಟ್ಟಿಯಾಗಿ ಬಂದಿದೆ. ಸೌಂಡ್ ಅಂದರೆ ನೀರಿತ್ತೇನೋ ಮೋಸ್ಟ್ಲಿ. ಸೊ ಬನ್ನಿ, ಇದನ್ನು ಕ್ಯಾಮ್ರಾ ಹ್ಯಾಂಡಲ್ ಮಾಡೋಕ್ಕಾಗ್ತಿಲ್ಲ, ನಾನು ತೋರಿಸ್ತೀನಿ. ಈ ಥರ ನೊರೆ ಬರೋಕ್ಕೆ ಸ್ಟಾರ್ಟ್ ಆದಮೇಲೆ ಎಣ್ಣೆ ಫುಲ್ ಕಾದಿದೆ ಅಂತ ಅರ್ಥ. ಇದಕ್ಕೆ ನಾವು ಮಾಡ್ಕೊಂಡಿದ್ವಲ್ಲ ಆವಾಗಲೇ, ಅದನ್ನು 1-2 ಸ್ಪೂನಷ್ಟು ಹಾಕೋಣ. ನೋಡ್ತಾ ಇರ್ಬೋದು ನೀವು ಯಾವ ಥರ ಬರ್ತಿದೆ ಅಂತ. ಇದು ಉಕ್ಕುತ್ತೆ. ನೀವೇನಾದರೂ ಜಾಸ್ತಿ ಮಾಡ್ಕೊಳ್ಳೋಂಗಿದ್ರೆ ದೊಡ್ಡದೇ ತೊಗೋಬೇಕು, ಬೆಟರ್. ಅಂದರೆ ಇಷ್ಟ ಆಗಿರೋದ್ರಿಂದ ಇದು ಏನು ಅನ್ನಿಸ್ತಾ ಇಲ್ಲ, ನನಗೆ ಸರಿ ಹೋಗ್ತಿದೆ. ನಾವು ಈ ಥರ ಮಾಡಿ ಇದನ್ನು ನೀಟಾಗಿ ಕುದಿಸ್ಕೊಬೇಕು. ಎಷ್ಟು ಸಾಧ್ಯನೋ ಅಷ್ಟು ಬೇಯಿಸ್ಕೋಬೇಕು, ಯಾಕಂದರೆ ಅದು ಬೆಂದಷ್ಟು ಹಾಳಾಗಲ್ಲ ಅನ್ನೋದಕ್ಕಿಂತ ಫ್ಲೇವರ್ ಚೆನ್ನಾಗಿ ಬರುತ್ತೆ ಅಂತಷ್ಟೇ. ಫ್ರೆಂಡ್ಸ್ ಬನ್ನಿ, ಇದು ನನಗೆ ಕುದೀತಾ ಇರಲಿ, ನಾನು ನಿಮ್ಗೆ ಹಂಗೆ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ ಇದ್ರ ಬಗ್ಗೆ. ಸೊ ಏನಪ್ಪ ಅಂದರೆ ನಾವು ಇದನ್ನು ಮಾಡ್ಕೊಂಡು ಹಚ್ಕೊಳ್ಳೋದ್ರಿಂದ ಏನಿಲ್ಲ, ಹೀಟು ಕಮ್ಮಿ ಆಗುತ್ತೆ. ಯಾಕಂದರೆ ಮೆಂತ್ಯ ತುಂಬ ಕೋಲ್ಡು, ಸೊ ಅದರಿಂದ ಹೀಟೂ ಕಮ್ಮಿ ಮಾಡುತ್ತೆ. ಸೊ ಇದನ್ನ ಹಿಟ್ಟನ್ನು ಆಲ್ರೆಡಿ ಆಲ್ಮೋಸ್ಟ್ ಒಂದು 30 ಮಿನಿಟ್ಸ್ ಆಯಿತು. ಸೊ ಇವಾಗ ಎಣ್ಣೆ ರೆಡಿಯಾಗಿದೆ. ಸೊ ಬನ್ನಿ ಫ್ರೆಂಡ್ಸ್, ಇದನ್ನು ಆಫ್ ಮಾಡಿ ಇವಾಗ ಇದನ್ನು ಸ್ವಲ್ಪ ಆರಕ್ಕೆ ಬಿಡೋಣ. ಆರಿದ್ಮೇಲೆ ಮಾಮೂಲಿ ಇವಾಗ ನಾವು ಟೀ ಕಾಫಿ ಎಲ್ಲ ಫಿಲ್ಟ್ರ್ ಮಾಡ್ತೀವಲ್ಲ, ಅದೇ ಫಿಲ್ಟ್ರಿಂದ ನಾವು ಬರೀ ಎಣ್ಣೆನಷ್ಟೇ ಫಿಲ್ಟ್ರ್ ಮಾಡಿಕೊಂಡು, ಯಾಕಂದರೆ ಅದು ಸಣ್ಣ ನುಣುಪಾಗಿತ್ತು. ಬಟ್ ಏನಂದರೆ ಪೌಡ್ರು ಇನ್ನೂ ಸ್ವಲ್ಪ ದೊಡ್ಡದಾಗಿರೋದ್ರಿಂದ ದಪ್ಪಕ್ಕೆ ಅದನ್ನು ಇನ್ನೊಂದು ಸಲ ಫಿಲ್ಟ್ರ್ ಮಾಡೋಣ. ಸೊ ಅದು ಸ್ವಲ್ಪ ತಣ್ಣಗಾಗಲಿ ಅಂದ್ಬಿಟ್ಟು ಆಫ್ ಮಾಡಿ ಬಂದಿದ್ದೀನಿ. ಸೊ ಏನಪ್ಪ ಅಂದರೆ ಅದು ಆದ ತಕ್ಷಣ ನಾನು ಅದನ್ನು ಅಪ್ಲೈ ಮಾಡಿ ರಿಸಲ್ಟ್ ಇವಾಗಲೇ ತೋರಿಸ್ತೀನಿ ನಾನು ನಿಮ್ಗೆ. ಈ ಲಾಗಲ್ಲೇ ಅದು ರಿಸಲ್ಟು ನಾನು ತೋರಿಸ್ತೀನಿ. ಸೊ ಬನ್ನಿ ಫ್ರೆಂಡ್ಸ್, ಅದು ಸ್ವಲ್ಪ ತಣ್ಣಗಾಗಲಿ ಅಂತ ಬಂದಿದ್ದೀನಿ. ಇವಾಗ ನೋಡ್ತಾ ಇರ್ಬೋದು, ಇದೆಲ್ಲ ತಣ್ಣಗಾಗಿದೆ. ಸೊ ಇದನ್ನು ಇವಾಗ ಫಿಲ್ಟ್ರ್ ಮಾಡುವಂಥ ಟೈಮು. ಇದನ್ನೆಲ್ಲ ನೀಟಾಗಿ ಫಿಲ್ಟ್ರ್ ಮಾಡ್ತಾ ಇದ್ದೀನಿ. ಫಿಲ್ಟ್ರ್ ಮಾಡಿದ ತಕ್ಷಣ ಇದೆಲ್ಲ ನೀಟಾಗಿ ಎಲ್ಲ, ಅಂದರೆ ಇವಾಗೆಲ್ಲ ನಾವು ಪೌಡ್ರೆಲ್ಲ ಇಲ್ಲೇ ಉಳ್ಕೊಂಡು ಅದು ಎಣ್ಣೆ ಮಾತ್ರ ಅಲ್ಲಿಗೆ ಬಂದಿದೆ. ಸೊ ಇದನ್ನು ನಾನು ಅಪ್ಲೈ ಮಾಡ್ಕೊಂಡು ತೋರಿಸ್ತೀನಿ ನಿಮಗೆ. ನೀವು ನೋಡ್ತಾ ಇರ್ಬೋದು, ನಾನು ಇವಾಗ ಆಲ್ರೆಡಿ ಆಯಿಲ್ನ ಹಚ್ಚೋಕ್ಕೆ ಅಂತ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಹಚ್ತಾ ಇದ್ದೀನಿ. ಕಂಟಿನ್ಯೂಸ್ ಆಗಿ ಕ್ಯಾಮ್ರಾ ಹ್ಯಾಂಡಲ್ ಮಾಡೋಕ್ಕಾಗ್ತಿಲ್ಲ, ನಾನು ಫುಲ್ ಎಲ್ಲ ಕಡೆ ಅಪ್ಲೈ ಮಾಡಿ ನಾನು ನಿಮಗೆ ರಿಸಲ್ಟ್ನ ತೋರಿಸ್ತೀನಿ. ಅಲ್ಲಿವರೆಗೂ ವಾಚ್. ಸೊ ಗೈಸ್, ನೀವು ನೋಡ್ತಾ ಇರ್ಬೋದು, ಇವಾಗೆಲ್ಲ ಫುಲ್ಲು ಎಣ್ಣೆ ಎಲ್ಲ ಹಚ್ಚಿದ್ದೀನಿ. ಇದನ್ನು ಫುಲ್ ಡೇ ಬಿಡಬೇಕು, ಅಂದರೆ ನೈಟ್ ಫುಲ್ ಬಿಟ್ಟು ಬೆಳಗ್ಗೆ ಸ್ನಾನ ಮಾಡಿದ್ರೆ ಇನ್ನೂ ಸಾಫ್ಟಾಗಿ ಆಗುತ್ತೆ. ಸೊ ಇವಾಗ ನಾನು ರಿಸಲ್ಟ್ ಈ ವಿಡಿಯೋದಲ್ಲೇ ತೋರಿಸ್ತೀನಿ ಅಂತ ಹೇಳಿರೋದ್ರಿಂದ ನಾನು ಇವಾಗಲೇ ಹೋಗಿ ಇವಾಗ ಅಂದರೆ ಇನ್ನೊಂದು 2 ಅವರ್ ಬಿಟ್ಟು ನಾನು ವಾಶ್ ಮಾಡ್ಕೊಬಂದು ರಿಸಲ್ಟ್ನ ನಾನು ನಿಮಗೆ ತೋರಿಸ್ತೀನಿ ಗೈಸ್. ಅಲ್ಲಿವರೆಗೂ ನನ್ನ ಈ ವಿಡಿಯೋನ ವಾಚ್ ಮಾಡ್ತಾಯಿರಿ. ನೀವು ನೋಡ್ತಾ ಇರ್ಬೋದು, ಹಂಗೆ ನನ್ನ ತಮ್ಮಂಗೂ ಸ್ವಲ್ಪ ಇದನ್ನೇ ಹಚ್ತಾ ಇದ್ದೀನಿ ಆಯಲ್ಲು. ಅವನದು ಕೂದಲು ರಫು ಸಿಕ್ಕಾಬಟ್ಟೆ ಇರೋದ್ರಿಂದ ಅದಕ್ಕೆ ನನಗೂ ಒಂದು ಟೈಮ್ ಹಚ್ಚು ನೋಡೋಣ ಹೆಂಗಿದೆ ರಿಸಲ್ಟು ಅಂತ ಹೇಳ್ದ, ಅದಕ್ಕೋಸ್ಕರ ಹಚ್ತಾ ಇದ್ದೀನಿ. ಸೊ ರಿಸಲ್ಟ್ ಈ ಥರ ಬಂದಿದೆ ನೋಡಿ.
ಎಷ್ಟು ಸಾಫ್ಟ್ ಆಗಿದೆ ಅಂದರೆ ಇವಾಗ ಸ್ವಲ್ಪ ತೇವ ಇರೋದ್ರಿಂದ ಆ ಥರ ನಿಮಗೆ ರಿಸಲ್ಟ್ ಕರೆಕ್ಟಾಗಿ ಗೊತ್ತಾಗ್ತಾ ಇಲ್ಲ. ಬಟ್ ನಾನು ಕೂದಲು ಆರಿದ ಮೇಲೂ ಅದೇ ಥರ ಸಾಫ್ಟ್ ಆ್ಯಂಡ್ ಸಿಲ್ಕಾಗಿ ಬಂದಿರುತ್ತೆ. ಸೊ ನಾನು ಈ ಏರ್ಗೆ ಏನೇನು ಅಪ್ಲೈ ಮಾಡ್ತೀನಿ ಅಂತ ಪ್ರತಿಯೊಂದೂ ನಾನು ಇವತ್ತು ನಿಮಗೆ ತೋರಿಸಿದ್ದೀನಿ. ಸೊ ನಿಮ್ಗೆ ಇಷ್ಟ ಆಗಿದ್ದರೆ ಇದನ್ನು ನೀವು ನಿಮ್ಮ ಮನೇಲಿ ಟ್ರೈ ಮಾಡ್ಬೋದು. ಟ್ರೈ ಮಾಡಿ ರಿಸಲ್ಟ್ ಏನಾಯಿತು ಅಂತ ನನಗೆ ಕಮೆಂಟ್ ಮಾಡಿ ಗೈಸ್. ಸೊ ಮತ್ತೇನು ಸಮಾಚಾರ ಅಂದರೆ ಈ ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ಲಾಗ್ ನಿಮ್ಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದಿರ ಹಂಗೆ ವೀಡಿಯೋಸ್ ನೋಡ್ತಿದ್ದೀರಾ, ದಯವಿಟ್ಟು ಹೋಗಿ ಇವಾಗ ಸಬ್ಸ್ಕ್ರೈಬ್ ಮಾಡಿ. ಸೊ ಥ್ಯಾಂಕ್ ಯು ಸೋ ಮಚ್ ಇಷ್ಟವರೆಗೂ ನೋಡಿದ್ದಕ್ಕೆ. ಹಾಗೆ ಟ್ರೈ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಟ್ರೈ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರೆಯೋಕ್ಕೆ ಹೋಗಬೇಡಿ. ಗೊತ್ತಲ್ವಾ ಏನಂತ, ಸಿಂಚನಾ ಗೌಡ ಯೂಟ್ಯೂಬ್ ಚಾನಲ್. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.